ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದನಾಂ ಅಧರ್ಮಶ್ಯ ತದಾತ್ಮನಾಯ ಸುಜನ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಿಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡವಾಡ್ತಿರುವಾಗ, ನಮ್ಮಂತ ಕಾಲಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರೇ ಕಲಿಯುಗ, ತಲೆ ತೆಗೆಯೋರೇ ಕಲಿಯುಗ, ತಲೆ ಒಡೆಯೋರೇ ಕಲಿಯುಗ. ಅಂದ ಹಾಗೆ ಆ ದೇವರು ಹುಟ್ಟುವುದಂದ್ರೆ ಏನು? ನಮ್ಮಂತ ಖಳನಾಯಕರನ್ನು ಮಟ್ಟ ಹಾಕೋದಂದ್ರೇನ? ನೀವು ನೀಡೋ ಒಂದೇ ಒಂದು ವೇತನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳು ಹೇಳುತ್ತೀವಿ, ಇಲ್ಲ ಸಲದ ಕಥೆಗಳನ್ನು ಕೊಡ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯ ಕಂಡನೂ ಕೊಡ್ತೀವಿ, ಬರ್ಸಾಕ ಬಿಟ್ಟ ಮಗಲಾಗ ಮಲ್ಕೊಳಕಾಯಿ ಹೆಣ್ಣು ಕೊಡ್ತೀವಿ. ಹ್ಯಾಂಗಾರ ಮಾಡಿ ಹೊಡ್ಕಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ, 5 ವರ್ಷ ಕುಡಿತೀವಿ, ಗುಮ್ಮಿಸ್ಕೊಳ್ಳ. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿ ನನಗೆ ಆಗಲ್ಲ, ಹೇಳಿದ್ರು ತಿಳ್ಕೊಳ್ಳೋದ ನೋಡಿಗಿರಲ್ಲ. ಯಾಕಂದ್ರ ಎಲ್ಲರೂ ಬಿಜಿ. ನಮ್ಮ ಸಭೆ ನಮಗೆ ಹೆಚ್ಚಾಗೈತಿ, ನಾವು ಊರ್ದಿದ್ದೇನ್ರಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕ ನಮ್ಮಂತರ ಬಿಡಂಗಿಲ್ಲ, ಬಿಡೋದಕ್ಕೂ ಚಾನ್ಸೂ ಇಲ್ಲ. ಆಪ್ತ ಒಬ್ಬ ಪಾನು ಶಾಪ ಹಾಕಿದವನು ಬೆಳಗಾಗದೊಳಗೆ 100 ಇನ್ನೂರಾಗಬೇಕಂತ ಆಸೆ ಪಡ್ತಾನೆ. ಇದೇನ ನಿಮ್ಮ ಮುಸುಳಿನ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದಿನಲ್ಲ, ಹ್ಯಾಂಗ ತೆಗಿಬೇಕಪ್ಪ? ಹ್ಯಾಂಗ ತೆಗಿಬೇಕು? ಬಂಡವಾಳ ಹಾಕಿದ್ದು ಒಂದ್ಮೇಲೆ ಬಂಡವಾಳ ತಕ್ಕೊಳ್ಳ. ಭೂಮಿ ಮೇಲೆ ಒಂದು ಬೀಜ ಬಿದ್ದರೆ ರೈತ ಒಂದು ಆಸೆ ಪಡ್ತಾನೆ, ನಾವು ಆಸೆ ಪಡ್ತಪ್ಪ. ಬಿಸಿನೆಸ್ ಬಂಡವಾಳ ಹಾಕಿದ್ದೀವಿ, ತಕ್ಕೋಬೇಕು ಅಷ್ಟ. ಸರಕಾರಿ ಸಾಲಿ ಮಾಡಿಕೊಡ್ರಿ, ಸರಕಾರಿ ದವಾಖಾನಿ ಮಾಡಿಕೊಡ್ರಿ, ರಸ್ತೆ ಮಾಡಿಕೊಡ್ರ ಅಂದ್ರ ಹಿಂದೆ ಬಿದ್ದಿರೋ ಬಂಡವಾಳ ಹಾಕಿದ್ದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳ್ಳ. ಇದು ನಮ್ಮಂತ ರಾಜಕೀಯ ಕಿರಾತಕರ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗದಕ್ಕ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು.
ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರೆ ಅದು ಯಾವತ್ತಿದ್ರು ಕರೆ ನಗುತ್ತೈತಿ. ಈ ರಂಗ ಬೇಕಾ? ದುಡ್ಡಿನಾಗ ದೊಡ್ಡವ ಈ ರುದ್ರಯ್ಯ, ಸಕ್ಕಿನಾಗ ದೊಡ್ಡವ ಈ ರುದ್ರಯ್ಯ, ದೌಲತ್ತಿನಾಗ ದೊಡ್ಡವ ಈ ರುದ್ರಯ್ಯ, ಜಯನ ಮುಂದಿಟ್ಟುಕೊಂಡು ಹುಟ್ಟಿದವನೇ ಈ ರುದ್ರಯ್ಯ. ಇಂಥ ರುದ್ರಯ್ಯನ ಮಾತಿಗೆ ನನ್ನ ಮನಮ ಕೊಡಗಿನ ಹುಚ್ಚಿನ. ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಈ ರುದ್ರಯ್ಯನ ಸಾಮ್ರಾಜ್ಯದಲ್ಲಿ ಈ ರುದ್ರಯ್ಯನೇ ಗಂಡಸು. ಇವನು ಅಂದ್ರೆ ಪ್ರೇಮಿ, ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಹಬ್ಬಳಿಸಿ ದಬ್ಬೆ ಬೀಸಿದರೆ ಬೇಟೆ ಯಾವದಾಗಿರ್ಲಿ ಹ್ಯಾಟಕ ಮರ್ಕೊಂಡು ಈ ರುದ್ರಯ್ಯನ ಸಿಂಹ ಗುರಿಯಲ್ಲಿ ಸುಮ್ಮನೆ ಮಲಗಿದಿ ಅಂದ್ರೆ ಬೇಟೆಯಾಡೋದನ್ನು ಮರೆತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಳ್ಳೆ ಹಸಿವಾಗಿ ಕಚ್ಚಿಸಿದ್ರೆ ಬ್ಯಾಟೆ ಯಾವದಾಗಿರ್ಲಿ ಹ್ಯಾಟಕ ಮುರ್ಕೊಂಡು ಬೀಳಕ್ಕ, ಅದು ಈ ರುದ್ರಯ್ಯನ ದೌರ್ಜನ್ಯದ ದರ್ಬಾರ್. ಲೇ ಬೆಟ್ಟ, ನಿನ್ನ ಸಂಸಾರದ ಗೂಡಿಗೆ ನನ್ನ ದೇಶವನ್ನು ಬೆಂಕಿ ಹಚ್ಚಿ ಬರ್ಬರವಾಗಿ ಸುಟ್ಟು ಭಸ್ಮ ಮಾಡದೆ ಹೋದರೆ ನಾನು ರಾಜಕೀಯ ರಣಧೀರ, ವೈರಿಗಳಿಗೆ ಯಮಕಿಂಕರ ರುದ್ರಯ್ಯನೇ ಅಲ್ಲ.